ಹಾಕ್ಕೊತಿದ್ದೀನಿ ರೀ. ಸ್ವಲ್ಪ ಸಾಸಿವೆ ಹಾಕೊಂಡಿನಿ ರೀ. ಸ್ವಲ್ಪ ಜೀರಿಗೆ ಹಾಕ್ಕೊತಿದ್ದೀನಿ ರೀ. ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊತಿದ್ದೀನಿ. ಇವಾಗ ಇದಕ್ಕೆಲ್ಲ ಹಸಿ ಖಾರ, ಉಪ್ಪು, ಅರಿಶಿನ ಪುಡಿ ಹಾಕೊಂಡಿದ್ದಂದ್ರೆ ಇದು ಫ್ರೈ ಆಗಿದ್ರೆ ಇವಾಗ ಇದಕ್ಕೆ ಹಾಕ್ತೀನಿ. ಇಲ್ಲೇನು ಭಾಳ ಫ್ರೈ ಆಗೋ ಅವಶ್ಯಕತೆ ಬರಂಗಿಲ್ಲ ರೀ. ಸ್ವಲ್ಪ ಮಸಾಲೆ ಎಲ್ಲ ಕೂಡ್ಬಿಟ್ಟು ಆಯ್ತು ರೀ. ಇವಾಗ ತುಣ್ಯಾಕನ ಫಸ್ಟ್ನೇಕನ ಎಲ್ಲ ಫ್ರೈ ಮಾಡ್ಕೊಂಡಿರ್ತೀವಲ್ರಿ, ಅಷ್ಟು ಭಾಳ ಏನು ಆಗಂಗಿಲ್ಲ. ಸ್ವಲ್ಪ ಒಗ್ಗರಣೆ ಹಾಕೋದಷ್ಟೇ ವೇಟ್ ಮಾಡೋದ್ರಿ. ಇವಾಗ ರೀ ಇದು ಮಸಾಲ ರೆಡಿ ಮಾಡ್ಕೊಂಡಿದ್ದೀನಲ್ರಿ, ಇವಾಗ ಈ ಮಸಾಲೆ ಹಾಕ್ಕೊತಿದ್ದೀನಿ ನೋಡ್ರಿ. ಇಲ್ಲೊಂದು ಅರ್ಧ ಸ್ಪೂನ್ ಗರಂ ಮಸಾಲ ಹಾಕ್ಕೊತಿದ್ದೀನಿ ರೀ. ಮಸಾಲೆ ಎಷ್ಟು ಚೆನ್ನಾಗಿ ಕುಡಿತು ನೋಡ್ರಿ. ಇವಾಗ ಎರಡು ನಿಮಿಷ ಕ್ಲೋಸ್ ಮಾಡೋಣ. ಇವಾಗ ರೀ ಪರಿಪೂರ್ಣ ಆಯ್ತು ರೀ. ಇದು ಲೇಡೀಸ್ ಫಿಂಗರ್ ಕುರ್ಮಾ ರೆಡಿ ಆಯ್ತು ರೀ. ಇವಾಗ ಇದನ್ನ ಕ್ಲೋಸ್ ಮಾಡ್ಬಿಡೋಣ ರೀ. ಸ್ಟವ್ ಆಫ್ ಮಾಡ್ಕೊತಿದ್ದೀನಿ ರೀ. ಮೇಲೆ ಕರಿಬೇವಿನ ಸೊಪ್ಪು ಹಾಕೋತಾ ಇದ್ದೀನಿ. ಸಾರಿ ರೀ, ಮೇಲೆ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ ರೀ. ನೋಡ್ಲಿಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ಲಿಕ್ಕತ್ತೈತ್ರಿ. ಮಾತಾಡ್ಬೇಕಾದ್ರೆ ಏನಾದರೂ ಸಾರಿ ರೀ ತೊಂದರೆ ಆಯ್ತಂದ್ರೆ ಯಾರಾದರೂ ಮಾತಾಡ್ಸ್ಲಿಕ್ಕೆ ಬಿಡ್ತಾರೆ ರೀ. ಏನು ಹಾಕ್ತಾ ಇದ್ದೀನಿ ಅನ್ನೋದು ಸ್ವಲ್ಪ ಯಾರಾದರೂ ಮಾತಾಡಿಸ್ತಾರಲ್ರಿ, ನೆನಪಾಗಂಗಿಲ್ಲ ರೀ, ಆ ಕಡೆ ಲಕ್ಷ ಹೋಗ್ಬಿಡ್ತೈತ್ರಿ. ಲೇಡೀಸ್ ಫಿಂಗರ್ ಕುರ್ಮಾ ಇವಾಗ ರೆಡಿ ಆಯ್ತು ನೋಡ್ರಿ, ಕಂಪ್ಲೀಟ್ ಆಯ್ತು ರೀ. ಇವಾಗ ರೊಟ್ಟಿ ಜೊತೆಗೇನ ತುಂಬ ಕಾಂಬಿನೇಷನ್ ಚೆನ್ನಾಗಿರ್ತಾರೆ. ಇದು ರೊಟ್ಟಿ ತಿನ್ನಂಗಿಲ್ಲ ಅಂದ್ರೆ ಮಾತ್ರ ಚಪಾತಿ ಒಳಗೆ ತಿನ್ಬೋದು ರೀ ಇವರು. ಆದ್ರೆ ರೊಟ್ಟಿ ಒಳಗೆ ತಿನ್ಲಿಕ್ಕೆ ಲೇಡೀಸ್ ಫಿಂಗರ್ ಪಲ್ಯ ತುಂಬ ಚೆನ್ನಾಗಿರ್ತೈತಿ. ಲೇಡೀಸ್ ಫಿಂಗರ್ ಕುರ್ಮಾ ರೀ ಕಂಪ್ಲೀಟ್ ಆಯ್ತು ನೋಡ್ರಿ. ಎಲ್ಲರಿಗೆ ಇಷ್ಟ ಆಗಿರ್ಬೋದು ಅಂತ ನಾ ಭಾವಿಸ್ತಾ ಇದ್ದೀನಿ ರೀ. ಎಲ್ಲರೂ ಇಷ್ಟ ಆದ್ರೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬರ್ ಆಗ್ರಿ. ನಮಸ್ಕಾರ ರೀ.